ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ವೇಟ್ ಮಾಡ್ತಾ ಇದ್ರಲ್ಲ, ಒಂದು ಆಲ್ರೆಡಿ ನೀವು ಒಂದು ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಿದ್ರಿ, ಅಪ್ಲಿಕೇಶನ್ ಡೇಟ್ನ ಬಂದಿತ್ತು, ಅದನ್ನು ಅಪ್ಲೈ ಮಾಡಿದ್ದೀರಾ. ಸೊ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ತಮ್ಮ ಒಂದು ಏನು ಅಪ್ಲೈ ಮಾಡುವಾಗ ತಪ್ಪುಗಳಾಗಿದ್ದೆ ಫಿಲ್ ಮಾಡುವಾಗ ಅವುಗಳಕ್ಕೆ ಒಂದು ಎಡಿಟ್ ಆಪ್ಷನ್ ಬಿಡ್ತಾರಂತ ಹೇಳಿ. ಸೊ ಅದನ್ನ ಇವಾಗ ಬಿಟ್ಟಿದ್ದಾರೆ. ಅದನ್ನ ಮಿಸ್ ಮಾಡ್ಕೊಳ್ಳದೆ ಏನೇನು ತಪ್ಪಾಗಿ ಅಪ್ಲೈ ಮಾಡಿದ್ದೀರಾ ಅದನ್ನ ಇವಾಗ ಬಿಟ್ಟಿದ್ದಾರೆ. ಯಾವಾಗಿನ ತನಕ ಎಂಡ್ ಡೇಟು ಅದನ್ನೆಲ್ಲ ನೋಡೋಣ. ಏನೇನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ಕೊಂತ ಹೋಗೋಣ. ನೋಡ್ಬೋದು ನೀವು ಏನ್ ನೋಟಿಫಿಕೇಶನ್ ಅಂತಂದ್ರೆ, ಏನ್ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಏನ್ ನೋಟಿಫಿಕೇಶನ್ ಬಿಟ್ಟಿದಾರಲ್ಲ, ಎಲ್ಲರೂ ಕೂಡ ಅಪ್ಲೈ ಮಾಡಿದ್ರಿ. ಆ ಒಂದು ಅಪ್ಲೈ ಮಾಡೋ ಸಮಯದಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಏನ್ ಮಾಡಿದ್ರು, ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಅಪ್ಲೈ ಮಾಡಿರ್ತಕ್ಕಂಥದ್ದು. ಇನ್ನೂ ಒಂದಿಷ್ಟು ಜನಕ್ಕೆ ಅವರೇ ಹೇಳಿರೋ ಪ್ರಕಾರ ನೋಡ್ಬೋದು. ಇನ್ ರೆಸ್ಪಾನ್ಸ್ ಟು ರಿಕ್ವೆಸ್ಟ್ ಫ್ರಮ್ ಕ್ಯಾಂಡಿಡೇಟ್ಸ್ ಹೂ ಸಬ್ಮಿಟೆಡ್ ದೇರ್ ಅಪ್ಲಿಕೇಶನ್ಸ್ ಫಾರ್ ದ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಅಂಡ್ ಫೌಂಡ್ ಎರರ್ಸ್ ಇನ್ ದ ಡೀಟೇಲ್ಸ್ ಎಂಟರ್ಡ್. ಎರರ್ಸ್ ಗಳನ್ನ ಡೀಟೇಲ್ ಎಂಟರ್ ಮಾಡುವಾಗ ಎರರ್ ಗಳನ್ನ ಒಂದು ಫೇಸ್ ಮಾಡಿರ್ತಕ್ಕಂಥದ್ದು ಅಭ್ಯರ್ಥಿಗಳು. an opportunity is hereby provided to edit correct certain fields in the submitted applications. ನೀವು ಏನೇನು ಆ ಒಂದು ಎರರ್ ಒಂದು ಪಾಯಿಂಟ್ ಬಂದಿರತಕ್ಕಂಥದ್ದು ನೀವು ಅಪ್ಲೈ ಮಾಡಿದ್ದೀರಿ ಆ ಟೈಮಲ್ಲಿ, ಅದನ್ನ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದನ್ನ ಎಡಿಟ್ ಮಾಡೋದಕ್ಕೆ, ಕರೆಕ್ಟ್ ಮಾಡೋದಕ್ಕೆ ಈ ಒಂದು ಸಮಯನ ಕೊಟ್ಟಿದ್ದಾರೆ ನಿಮಗೆ. ಆ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ eligible candidates can edit correct the following details through the KE requirement portal within the stipulated dates mentioned below. ಹೌದಾ, ಈ ನಿಮ್ಗೆ ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡ್ಬೋದು. ಇಂಪಾರ್ಟೆಂಟ್ ಡೇಟ್ ಅಂದ್ರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಏನ್ ಲಾಸ್ಟ್ ಡೇಟ್ ಆಲ್ರೆಡಿ ಮುಗಿದಿದೆ, 8ನೇ ತಾರೀಕು ಇದೆ, ಜುಲೈ 8ನೇ ತಾರೀಕು ಲಾಸ್ಟ್ ಡೇಟ್ ಮುಗಿದಿದೆ. 4 PM ಮಟ್ಟ ನಿಮ್ಗೆ ಡೇಟ್ ಇತ್ತು. ಹೌದಾ, ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಕೂಡ. ಹೌದಾ, ಇನ್ ಅಪ್ಲಿಕೇಶನ್ ಎಡಿಟ್ ಮತ್ತೆ ಕರೆಕ್ಷನ್ ವಿಂಡೋಸ್ ಯಾವಾಗಂದ್ರೆ ಇವತ್ತಿಂದ, ಇದೇನು 10 ಜುಲೈ ನಿಮಗೆ ಸ್ಟಾರ್ಟ್ ಆಗಿದೆ, ಇವತ್ತಿಂದ ನಿಮಗೆ 13 ಜುಲೈ ಮಟನು ನಿಮಗೆ ಡೇಟ್ ಕೊಟ್ಟಿದ್ದಾರೆ. ಎಡಿಟ್ ಮತ್ತೆ ಏನಾದರೂ ಕರೆಕ್ಷನ್ ಇದ್ರೆ ಮಾಡಿಕೊಳ್ಳೋದಕ್ಕೆ. ಹೌದಾ, ಇದನ್ನ ನೀವು ಮಾಡ್ಕೊಳ್ಬೇಕು. ಎಂಡ್ ಡೇಟ್ ತನಕ ವೇಟ್ ಮಾಡಬೇಡಿ, ಆದಷ್ಟು ಒಳಗಡೆನೆ ಹಾಕೊಳ್ಳಿ. ಮತ್ತೆ ಸರ್ವರ್ ಪ್ರಾಬ್ಲಮ್ ಅಂತ ಏನು ವೇಟ್ ಮಾಡೋಕ್ಕಿಂತ ಇವಾಗಲೇ ಹಾಕೋದು ಬೆಸ್ಟ್, ಎಡಿಟ್ ಏನಾದ್ರು ಇದ್ರೆ. ಹೌದಾ, ಆ ಆಪ್ಷನ್ ಕೊಟ್ಟಿದ್ದಾರೆ. ಏನೇನು ನಿಮಗೆ, ಹೌದಾ, ಡೀಟೇಲ್ಸ್ ದಟ್ ಕ್ಯಾನ್ ಬಿ ಎಡಿಟೆಡ್ ಕರೆಕ್ಟೆಡ್. ಹೌದಾ, ಏನೇನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಹೆಸರು, ನಿಮ್ಮ ಹೆಸರು ಏನಾದರೂ ರಾಂಗ್ ಆಗಿದ್ರೆ ಅಥವಾ ಸ್ಪೆಲ್ಲಿಂಗ್ ಏನಾದ್ರು ತಪ್ಪಾಗಿದೆ ಅದನ್ನ ಡೇಟ್ ಆಫ್ ಬರ್ತ್, ಹೌದಾ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ, ವಿದ್ಯಾರ್ಥಿ ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗಡೆ ಏನಾದರೂ ಎರರ್ ಆಗಿದ್ರೆ ಅಥವಾ ಏನಾದರೂ ಕರೆಕ್ಷನ್ ಮಾಡ್ಬೇಕಿದ್ರೆ ಅದನ್ನ ಮಾಡ್ಕೊಳ್ಬಹುದು. ಮೀಸಲಾತಿ, ನಿಮ್ಮ ರಿಸರ್ವೇಶನ್ ನೀವು ನೋಡ್ಕೊಳ್ಬಹುದು. ಅಡ್ರೆಸ್, ವಿಳಾಸವನ್ನ ನೀವು ಎಡಿಟ್ ಮಾಡ್ಕೊಳ್ಬಹುದು. ಈ ತರ ವಿವರಗಳು ಅಥವಾ ಅದರ ಡೀಟೇಲ್ಸ್ ನೀವು ಏನಾದರೂ ಬೇಕಾದ್ರೆ ಅದರ್ ಡೀಟೇಲ್ಸ್ ಯಾವ್ದಾದ್ರು ರಾಂಗ್ ಫಿಲ್ ಮಾಡಿದ್ರೆ ನೀವು ಆ ಇದನ್ನ ನೀವು ಎಡಿಟ್ ಮಾಡ್ಕೊಳ್ಬಹುದು, ಕರೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಕರೆಕ್ಷನ್ ಆಪ್ಷನ್ ವಿಂಡೋಸ್ ಅನ್ನ ಈಗ ಬಿಟ್ಟಿದ್ದಾರೆ ನಿಮಗೆ. ಕ್ಯಾಂಡಿಡೇಟ್ಸ್ ಹೂ ಫೈಂಡ್ ಎನಿ ಮಿಸ್ಟೇಕ್ ಇನ್ ದ ಅಬೌಟ್ ಡೀಟೇಲ್ ಮಸ್ಟ್ಲಿ ಕಂಪಲ್ಸರಿ ಎಡಿಟ್ ಕರೆಕ್ಟ್ ವಿತ್ ಇನ್ ದ ಗಿವನ್ ಪೀರಿಯಡ್. ಹೌದಾ, ಕೊಟ್ಟಿರ್ತಕ್ಕಂಥ ಸಮಯದೊಳಗಡೆನೆ ಈ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಏನಾದರೂ ನಿಮ್ಮ ಎಡಿಟ್ ಮಾಡ್ಕೊಳ್ಬೇಕಿದ್ರೆ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಹೌದಾ, ಏನಂತ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಹೋಗಿ ಎಡಿಟ್ ಮಾಡ್ಕೊಳ್ಳಿ. ಹೌದಾ, ಅಫಿಷಿಯಲ್ ವೆಬ್ಸೈಟ್ ಏನ್ ನಿಮ್ದು KE ಅವ್ರದ್ದು ಇದೆಯಲ್ಲ, ಅದೇ ವೆಬ್ಸೈಟ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಇಲ್ಲಿ ಈ ವೆಬ್ಸೈಟ್ಗೆ ಹೋಗಿ ನೀವು ಮಾಡ್ಕೊಳ್ಬಹುದು. ಹೋದ ನಂತರ ನೀವು ವೆಬ್ಸೈಟ್ ಒಳಗಡೆ ಈ ರೀತಿ ನಿಮಗೆ ಚೂಸ್ ಮಾಡೋಣ. ಈ ರೀತಿ ಹೋಮ್ ಪೇಜ್ ಅಲ್ಲಿ ನಿಮಗೆ ಇರುತ್ತೆ ಇತ್ತೀಚಿನ ಪ್ರಕಟಣೆಗಳಂತ ಹೇಳಿ ಅಲ್ಲಿ ನಿಮ್ಗೆ ಈ ರೀತಿ ಕೊಟ್ಟಿರ್ತಾರೆ. ಹೌದು, 10 ಜುಲೈಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ತಿದ್ದುಪಡಿ ಲಿಂಕ್ ಈ ರೀತಿ. ಹೌದಾ, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಲಿಂಕ್ ಕೊಟ್ಟಿದ್ದಾರೆ. ಈ ರೀತಿ ಅರ್ಜಿ ತಿದ್ದುಪಡಿ ಲಿಂಕ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ತಿದ್ದುಪಡಿ ಲಿಂಕ್ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಮತ್ತೆ ಏನ್ ನಿಮಗೆ ಕರೆಕ್ಷನ್ ಇದೆಲ್ಲ ಅವನು ಮಾಡಿಕೊಳ್ಳಬಹುದು. ಹೌದಾ, ಈ ರೀತಿ ಅದನ್ನು ಕೂಡ ಕೊಟ್ಟಿದ್ದೀನಿ ನಿಮಗೆ. ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ತಿದ್ದುಪಡಿ ಲಿಂಕ್ ಓಪನ್ ಆಗುತ್ತೆ. ಹೌದಾ, ಲಾಸ್ಟ್ ಡೇಟ್ ಟು ಎಡಿಟ್ ಕರೆಕ್ಷನ್ ಅಂತ ಹೇಳಿರೋದು ಇನ್ನೊಮ್ಮೆ 13/7/2026. ಡೋಂಟ್ ಮಿಸ್ ದ ಆಪರ್ಚುನಿಟಿ. ಹೌದಾ, ಇವಾಗ ಆಪರ್ಚುನಿಟಿ ಬಿಟ್ಟಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಕೊಟ್ಟಿರ್ತಕ್ಕಂಥ ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಂಡು, ಯಾರು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಯಾಕಂತಂದ್ರೆ ಒಂದಿಷ್ಟು ರಾಂಗ್ ಗಳಾಗಿದೆ ಅಥವಾ ಸಮ್ ಎರರ್ ಪ್ರಾಬ್ಲಮ್ ಅಂತ ಹೇಳಿ ಅದನ್ನು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಇವಾಗ ಡೇಟ್ ಬಿಟ್ಟಿದ್ದಾರೆ. ಲಾಸ್ಟ್ ಡೇಟ್ ಒಳಗಾಗಿನೇ ನೀವು ಅದನ್ನ ಎಡಿಟ್ ಮಾಡ್ಕೊಳ್ಳೋದು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಮುಖಾಂತರ ಯಾವ್ದಾದ್ರು ತಪ್ಪಾಗಿದ್ರೆ ಎಡಿಟ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ. ಚಾನಲ್ಗೆ ಹೊಸಬರಾಗಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ನಿಮಗೆ ಜಾಬ್ ಅಪ್ಡೇಟೆಡ್ ರಿಲೇಟೆಡ್ ಯಾವುದೇ ನೋಟಿಫಿಕೇಶನ್ ಅಥವಾ ಏನೋ ಬಂದರೂ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಿಮಗೆ ಈ ಎಕ್ಸಾಮ್ಸ್ಗೆ ಪೊಲೀಸ್ ಆಗಲಿ ಅಥವಾ ನೆಕ್ಸ್ಟ್ ಬರ್ತಕ್ಕಂಥ CAR DR ಎಕ್ಸಾಮ್ ಆಗಲಿ, ಯಾವುದೇ ರೀತಿ ಎಕ್ಸಾಮ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟಡಿ ರಿಲೇಟೆಡ್ ವಿಡಿಯೋಗಳನ್ನ ನಿಮಗೆ ಎಕ್ಸಾಮ್ ರಿಲೇಟೆಡ್ ಹೆಲ್ಪಿಂಗ್ ವಿಡಿಯೋಗಳನ್ನ ಕೂಡ ಮಾಡ್ತಾ ಹೋಗ್ತೀವಿ. ಸೊ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಅಪ್ಲಿಕೇಶನ್ ಅಪ್ಡೇಟ್ ಅನ್ನ ತಗೊಂಡ್ಬರ್ತೀನಿ.